ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಸರ್ಕಾರದ ಬುಡಕ್ಕೆ ಮತ್ತೊಂದು ಆತ್ಮಹತ್ಯೆ ಬಾಂಬ್ ಸಿಡಿದಿರೋದು. ಈಗಾಗಲೇ ಸುಮಾರು ಇಂಥದ್ದಾಗಿ ಹೋಯಿತು. ಸಚಿವರ ಹೆಸರನ್ನೇ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥ 2 ಕೇಸ್ಗಳಾಗಿವೆ ಅಲ್ವಾ. ಈಗ ಅದೇ ರೀತಿಯಲ್ಲಿ ಮತ್ತೊಂದು ಕೇಸ್, ವಿನಯ್ ಆತ್ಮಹತ್ಯೆ ಕೇಸ್ನಲ್ಲಿ ಅತಿ ದೊಡ್ಡ ಸೀಕ್ರೆಟ್, ಸತ್ಯವನ್ನು ಮುಚ್ಚಾಕುವ ಅತಿ ದೊಡ್ಡ ಸೀಕ್ರೆಟ್ ಬಯಲಾಯ್ತಾ ನೋಡಿ. ಈ ಕೇಸಲ್ಲಿ BJP ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಈ ಇಬ್ಬರು ಶಾಸಕರನ್ನು ಒಳಗೆ ಹಾಕದೇ ಇದ್ದರೆ ಇವರಿಂದಾನೇ ಈತನ ಸಾವಾಗಿರೋದು ಅಂತ ಆಕ್ರೋಶ ಹೊರಹಾಕ್ತಾ ಇದ್ದು ಪ್ರತಿಭಟನೆ ಜೋರಾಗಿದೆ. ಪ್ರತಾಪ್ ಸಿಂಹ, ವಿಜೇಂದ್ರ, ಯದುವೀರ್ ಒಡೆಯರ್ ಇನ್ನಿತರರು BJPಗರೆಲ್ಲ ಅಲ್ಲಿ ಮಡಿಕೇರಿ ಭಾಗದಲ್ಲಿ ನಾವು ಯಾವುದೇ ಹಂತಕ್ಕೆ ಹೋಗೋಕೆ ಸಿದ್ಧ, ಸರಿಯಾದ ಕ್ರಮ ಕೈಗೊಳ್ಳದೇ ಇದ್ರೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರ ಸಾರಿರೋ ಹೊತ್ತಲ್ಲಿ ಹಲವು ವಿಚಾರಗಳು ಒಂದೊಂದೇ ಈಗ ಹೊರಗಡೆ ಬರ್ತಾ ಇರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಡೆತ್ ನೋಟಲ್ಲಿ ಹೆಸರು ಬರೆದಿಟ್ಟು ಹೋಗಿದ್ದು ಸರ್ಕಾರಕ್ಕೆ ಮುಜುಗರಕ್ಕೆ ಕಾರಣ ಆಗಿತ್ತು. ವಾಲ್ಮೀಕಿ ಹಗರಣ ಎಷ್ಟು ದೊಡ್ಡ ಸ್ವರೂಪವನ್ನು ತಾಳ್ತು. ಇದೇ ರೀತಿ ಆತ್ಮಹತ್ಯೆಯಿಂದ ಶುರುವಾಗಿತ್ತದು. ಆಮೇಲೆ ಒಂದಿಬ್ಬರು ಮಂತ್ರಿಗಳಿಗೆ ಅವ್ರ ಹೆಸರು ಬರೆದಿಟ್ಟು ಹೋಗಿದ್ದೆಲ್ಲ ಸಮಸ್ಯೆ ಆಗಿತ್ತು, ಸರ್ಕಾರಕ್ಕೆ ಮುಜುಗರ ಎದುರಾಯಿತು. ಈಗ ನೋಡಿ, ಕಾಂಗ್ರೆಸ್ನ ಇಬ್ಬರು ಶಾಸಕರು ಮಂಥರ್ ಗೌಡ ಮತ್ತು ಶಾಸಕ ಪೊನ್ನಣ್ಣ, ಇವರಿಬ್ಬರ ಹೆಸರನ್ನು ಬರೆದಿಟ್ಟು ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿರೋದು ಈಗ BJPಗೆ ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಮತ್ತು ಇಲ್ಲಿ ಸರ್ಕಾರ ಈ ಇಬ್ಬರು ಶಾಸಕರನ್ನು ರಕ್ಷಿಸೋದಕ್ಕೆ ಮುಂದಾಗಿದೆಯಾ? ಹಾಗಾದರೆ ಏನು ವಿಚಾರ ನೋಡಿ. ಈಗ ಡೆತ್ ನೋಟಲ್ಲಿ ಏನೇನಿದೆ ಅಂದರೆ, ಮರಣ ಪತ್ರ ಕೈಯಲ್ಲಿ ಬರೆದಿಟ್ಟಿದ್ದಲ್ಲ, ಬದಲಾಗಿ ವಾಟ್ಸಾಪಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ದಾರೆ. ಅವರು ಡಿಜಿಟಲಿ ಸೇವ್ ಆಗಿರುವಂಥ ಒಂದು ಸಾಕ್ಷ್ಯ. ಗ್ರೂಪ್ ಮೆಸೇಜ್ಗೆ ನಮ್ಮನ್ನು ಹೊಣೆ ಮಾಡಲಾಗಿದೆ. ಒಂದು ವಾಟ್ಸಾಪ್ ಗ್ರೂಪ್ ಅಡ್ಮಿನ್ ಆಗಿದ್ರು ಅವರು. ಆ ಗ್ರೂಪಲ್ಲಿ ಬಂದಂತಹ ಮೆಸೇಜ್ಗೆ ನಮ್ಮನ್ನು ಹೊಣೆ ಮಾಡಲಾಗಿದೆ, ವಿರುದ್ಧ FIR ಆಗುತ್ತೆ. FIR ಆಯಿತು ಹೋಯಿತು ಅಷ್ಟೇ ಅಲ್ಲ ಕೇಸು. ಈಗ ಫಾರ್ ಎಕ್ಸಾಂಪಲ್ ಇಂಥದ್ದೆಲ್ಲ ಅವಹೇಳನ ಮಾಡಿದಾಗ ಆ ಗ್ರೂಪ್ ಅಡ್ಮಿನ್ನನ್ನೇ ಹೊಣೆ ಮಾಡಲಾಗತ್ತೆ ಅಂತ ಅಂದುಕೊಂಡ್ರು ಕೂಡ FIR ಆಯಿತು, ಅದಕ್ಕೆಷ್ಟೇನು ತಂದು ಜಾಮೀನು ತಗೊಂಡ ಮೇಲೂ ಕೂಡ ಬಿಟ್ಟಿಲ್ಲ ಅನ್ನೋದು ವಿಷಯ. ಇಲ್ಲಿ ರಾಜಕೀಯ ದ್ವೇಷಕ್ಕೆ ನಮ್ಮ ಜೀವನದ ಜೊತೆ ಆಟ ಆಡಿದ ತೆನ್ನೀರ್ ಮೈನಾ ನನ್ನ ಸಾವಿಗೆ ನೇರ ಹೊಣೆ ಅಂತ ಬರೆದಿಟ್ಟಿರೋದು. ಶಾಸಕ ಪೊನ್ನಣ್ಣ ಆದೇಶದ ಮೇರೆಗೆ ನನ್ನ ಮೇಲೆ FIR ಹಾಕಿದ್ದಾರೆ. ಜಾಮೀನಿನ ಬಳಿಕ ನನ್ನ ಸ್ನೇಹಿತನ ಮನೆಗೆ ಹೋಗಿ ನನ್ನ ಬಗ್ಗೆ ಮತ್ತೆ ವಿಚಾರಿಸಿದ್ದಾರೆ. ಜಾಮೀನು ಸಿಕ್ಕಾಗಿದೆ. ಸಂಬಂಧಿಕರು ಸ್ನೇಹಿತರ ಮನೆಗೆ ಆಮೇಲೆ ಹೋಗಿ ಇವರು ವಿಚಾರಣೆಯನ್ನು ನಡೆಸಿದ್ದಾರೆ. ಕುಶಾಲನಗರದ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಕೇಳಿದ್ದಕ್ಕೆ, ಅಂದರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ, ಸರ್ಕಾರಿ ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಮಂಥರ್ ಗೌಡ ಕರೆ ಮಾಡಿ ನನಗೆ ಬೆದರಿಸಿದ್ದಾರೆ. ಇದು ಡೆತ್ ನೋಟಲ್ಲಿರುವಂಥ ಅಂಶಗಳು. ಆದರೆ ಪೊಲೀಸರಿಗೆ ಏನು ಡೌಟ್ ಆಗ್ತಿದೆ ಅಂದರೆ, ಕೈ ಬರಹ ಅಲ್ವಲ್ಲ, ಇನ್ಯಾರಾದರೂ ಟೈಪ್ ಮಾಡಿ ಫಾರ್ವರ್ಡ್ ಮಾಡಿ ಹಾಕಿರಬಹುದಲ್ವ, ಅಥವಾ ಅವ್ರ ಹತ್ರ ಹಾಕ್ಸಿರಬಹುದಲ್ವ, ಇಲ್ಲಿ ಏನಾಗಿದೆ ಅಂತ ಹೆಂಗೆ ನಂಬೋದು? ಇದು ಹ್ಯಾಂಡ್ ರೈಟಿಂಗ್ ಆಗಿದ್ರೆ ಅವರದ್ದೇ ಅಕ್ಷರ ಅಂತ ಮ್ಯಾಚ್ ಮಾಡಬಹುದಿತ್ತು FSL ಅವರು. ಈಗಿದು ಮೊಬೈಲಲ್ಲಿ ಬಂದಿರೋದ್ರಿಂದಾಗಿ ಹೆಂಗೆ ಕನ್ಸಿಡರ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ FIR ಆಗಿದೆ. FIR ಅವರ ಸಹೋದರ, ಆತ್ಮಹತ್ಯೆಗೊಳಗಾದ ವಿನಯ್ ಸಹೋದರ ಕೊಟ್ಟಂಥ ಅಂಶಗಳ ಆಧಾರದಲ್ಲಿ FIR ಆಗಿದೆ. ಆದರೆ ಡೆತ್ ನೋಟಲ್ಲಿರುವಂಥ ಇಬ್ಬರು ಶಾಸಕರ ಹೆಸರೇ FIR ಅಲ್ಲಿ ಇಲ್ಲ. ನೋಡಿ ವಿಪರ್ಯಾಸ. ಗ್ರೂಪ್ ಅಡ್ಮಿನ್ನು ಆ ಗ್ರೂಪಲ್ಲಿ ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ FIR ಆಗಿ ಅವರು ರೌಡಿ ಶೀಟರ್ ಹಾಕೋ ತನಕ ಹೋಗಬಹುದಂತೆ. BJP ಸಿಡಿದೆದ್ದಿರೋದು ಇದಕ್ಕೆ. ಅವ್ರು ಡೆತ್ ನೋಟಲ್ಲಿ ಹೇಳಿರೋದೇ ಅದನ್ನು. ನಮ್ಮನ್ನು ನಿರಂತರವಾಗಿ ಕಿರುಕುಳಕ್ಕೆ ಒಳಪಡಿಸಿದ್ರು ಮತ್ತು ರೌಡಿ ಶೀಟರ್ ತೆಗೆದು ನಮ್ಮನ್ನು ಬಲಿ ಹಾಕೋದಕ್ಕೆ ಎಲ್ಲ ಸಿದ್ಧತೆ ಆಗ್ತಿತ್ತು. ನಮಗೆ ಆಪ್ಷನ್ನೇ ಕಾಣದೆ, ಬೇರೆ ದಾರಿಯೇ ಇಲ್ಲದೆ ಈ ನಿರ್ಧಾರ ತಗೊಳ್ತಿದ್ದೀನಿ ಅಂತ ಹೇಳಿಯೇ ಆತ್ಮಹತ್ಯೆಗೆ ಶರಣಾಗಿರೋದು ವಿನಯ್. ಆದರೆ ಗ್ರೂಪಲ್ಲಿ ಮೆಸೇಜ್ ಬಂದಿದ್ದಕ್ಕೆ FIR ಹಾಕಿದವರು ಈಗ ನೋಡಿ ಇಷ್ಟೆಲ್ಲ ಆದರೂ ಕೂಡ, ಡೆತ್ ನೋಟಲ್ಲಿ ಇಬ್ಬರು ಶಾಸಕರ ಹೆಸರಿದ್ರೂ ಕೂಡ ಆ ಇಬ್ಬರ ಮೇಲೆ MLAಗಳ ಮೇಲೆ FIR ಹಾಕ್ತಿಲ್ಲ, ಅವ್ರ ಹೆಸರು FIR ಇಲ್ಲ ಅನ್ನುವಂಥ ಆಕ್ರೋಶ ಸಿಡಿದೆದ್ದು ಶವಾಗಾರದ ಮುಂದೆ ದೊಡ್ಡ ಪ್ರೊಟೆಸ್ಟ್ ಆಯಿತು. ತೊಗೊಂಡು ಹೋಗೋಕ್ಕೆ ಬಿಡಲ್ಲ, ಅವರಿಬ್ಬರು ಅರೆಸ್ಟ್ ಆಗೋ ತನಕ ಅನ್ನುವಂಥ ಆಕ್ರೋಶ. ಪೊಲೀಸರು ಉಳಿದವ್ರ ಮೇಲೆ FIR ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಯಾರು ಪ್ರಚೋದಿಸಿದ್ದಾರೆ ಅವರನ್ನೇ ಕೈ ಬಿಟ್ಟಿದ್ದಾರೆ ಪೊಲೀಸರು. ಸರ್ಕಾರ ಇಂಥವ್ರನ್ನ ರಕ್ಷಿಸ್ತಾ ಇದೆ ಅಂತ BJP ಈಗ ಸಿಡಿದೆದ್ದು ಉಗ್ರ ಸ್ವರೂಪದ ಹೋರಾಟ ಮಾಡೋದಕ್ಕೆ ಮುಂದಾಗಿರೋದು. ಈಗ ಫೋನ್ ರಿಟ್ರೀವ್ ಮಾಡಿ ಎಲ್ಲ ಮಾಹಿತಿ, ಆ ಚಾಟ್ ಡೀಟೇಲ್ಸ್ ಎಲ್ಲ ತೆಗೆಯೋದಕ್ಕೆ ಪೊಲೀಸರು ಮುಂದಾಗ್ತಾರೆ, FSL ಕಳಿಸ್ತಾರೆ. ಮಂಥರ್ ಗೌಡ ನೇರವಾಗಿ ಕರೆ ಮಾಡಿ ಬೆದರಿಸಿರೋದ್ರ ಬಗ್ಗೆ ಹೇಳಿರೋದ್ರಿಂದ ಇದೇ ಫೋನ್ಗೆ ಕರೆ ಬಂದಿದ್ರೆ ಆ ಮಾಹಿತಿ ಕೂಡ, ಆ ಡೀಟೇಲ್ಸ್ ಕೂಡ ಸಿಗಬಹುದು. ಸೊ ಆಯ್ಕೆಗಳಿವೆ, ತನಿಖೆ ಮಾಡೋದಕ್ಕೆ ಮುಂದೆ ಆಯ್ಕೆಗಳಿವೆ, ಕಾನೂನು ಹೋರಾಟ ಮಾಡೋದಕ್ಕೆ ಶಾಸಕರಿಗೂ ಆಯ್ಕೆಗಳಿವೆ. ಆದರೆ
ಡೆತ್ ನೋಟಲ್ಲಿ ಹೆಸರು ಬಂದರೂ ಕೂಡ FIR ಇಲ್ಲ. ಆದರೆ ಗ್ರೂಪಲ್ಲಿ ಮತ್ತೊಬ್ಬರು ಹಾಕಿದ ಮೆಸೇಜ್ಗೆ ನಮ್ಮನ್ನು ಬಲಿ ಹಾಕಿದ್ರು ಅಂದರೆ ಬೇರೆಯವ್ರಿಗೆ ಅವ್ರ ಸಹೋದರರು ಮತ್ತು ಅಡ್ಮಿನ್ ಅರೆಸ್ಟ್ ಆದಾಗ FIR ಆದಾಗ ಬೇರೆ A2L ಆಗಿದ್ದವರೆಲ್ಲ ಹೇಳ್ತಿರೋದಿಷ್ಟೇ, ರೌಡಿ ಶೀಟರ್ ತನಕ ತೆರೆಯೋದಕ್ಕೆ ಹೊರಟಿದ್ರು. ಅವ್ರ ಆಪ್ತರೆಲ್ಲ ಬಂದು ಟಾರ್ಚರ್ ಕೊಡ್ತಿದ್ರು, ಒಂದು ಕಡೆ ಪೊಲೀಸರು ಬಂದು ಟಾರ್ಚರ್ ಕೊಡ್ತಾ ಇದ್ರು. ಈಗ ನೋಡಿದ್ರೆ ಶಾಸಕರ ಮೇಲೆ FIR ಹಾಕ್ತಾ ಇಲ್ಲ. ಏನಿದ್ರ ಅರ್ಥ? ಸರಿ, ಈಗ ಡೆತ್ ನೋಟ್ ಮೇಲೆ ಇವ್ರಿಗೆ ಅನುಮಾನ, ಯಾಕಂದರೆ ಡಿಜಿಟಲ್ ಫಾರ್ಮಲ್ಲಿದೆ, ಕೈಯಲ್ಲಿ ಬರೆದಿದ್ದಿಲ್ಲ, ಬೇರೆಯವ್ರ ಮೇಲೆ FIR ಹಾಕಿದ್ದೀರಿ ತಾನೆ, ಯಾಕೆ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಆಕ್ರೋಶ ಈಗ ಸಿಡ್ದಿರೋದು. ಸೊ BJPಗರು ಹೇಳ್ತಾ ಇರೋದು ನೇರವಾಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಈ ಸಾವಿಗೆ ಹೊಣೆ, ಸೊ ಅವರಿಬ್ಬರನ್ನ ಒಳಗೆ ಹಾಕಲೇಬೇಕು ಅಂತ. ಈಗ ಶಾಸಕ ಪೊನ್ನಣ್ಣ ಮತ್ತು ಮಂಥರ್ಗೌಡ ಹೇಳ್ತಿರೋದು BJP ಸದಾ ಮಾಡೋದೇ ಈ ಕೆಲಸ, ಸಾವಿನಲ್ಲಿ ಏನಾದರೂ ರಾಜಕಾರಣವನ್ನು ಹುಡುಕೋದೇ ಅವ್ರ ಕೆಲಸ. ಸೊ ಇದಕ್ಕೆಲ್ಲ ನಾವು ಹೆದರಲ್ಲ ಅನ್ನೋ ರೀತಿಯಲ್ಲಿ ಶಾಸಕರುಗಳು ಹೇಳ್ತಾ ಇದ್ದಾರೆ. ತನಿಖೆ ಆಧಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳ್ತಾ ಇದ್ದಾರೆ. ತನಿಖೆಗೆ ಕೊಟ್ಟಿದ್ದೀವಿ, ಇನ್ಯಾಕೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಬೇಕು ಅಂತ CM ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಶಾಸಕರ ಬಂಧನ ಆಗಲೇಬೇಕು. ವಿನಯ್ ತಮ್ಮ ಡೆತ್ ನೋಟಲ್ಲಿ ಯಾರ್ಯಾರ ಹೆಸರು ಬರೆದಿದ್ದಾರೋ ಅವರೆಲ್ಲರ ಬಂಧನವಾಗಬೇಕು, ಇಲ್ಲ ಅಂದ್ರೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಹೋದರ ಕೂಡ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. 6 ಪುಟಗಳ ದೂರು ಸಲ್ಲಿಕೆ ಮಾಡಿದ್ದಾರೆ. FIRನಲ್ಲಿ ಶಾಸಕ ಪೊನ್ನಣ್ಣ ಮಂಥರ್ಗೌಡ ಹೆಸರಿಲ್ಲ, ದೂರಲ್ಲಿ ಶಾಸಕರ ಹೆಸರು ಉಲ್ಲೇಖಿಸಿದ್ರು, FIRಲ್ಲಿ ಉಲ್ಲೇಖಿಸಿಲ್ಲ. ದೂರಲ್ಲಿ ಇವ್ರು ಕೊಟ್ಟಿದ್ದಾರೆ, FIRಲ್ಲಿ ಯಾಕೆ ಬಂದಿಲ್ಲ ಆ ಹೆಸರುಗಳು? ಸೊ ಅಷ್ಟು ಪ್ರಭಾವ ಈ ಕೇಸಲ್ಲಿ ನಡೀತಾ ಇದೆ ಅಂದರೆ ಇನ್ನು ತನಿಖೆ ಯಾಕಬೇಕು? ಸುಮ್ಮನೆ ಹೆಸರಿಗೆ ತನಿಖೆ ಮಾಡಿ ನಾಡಿದ್ದು ಮುಚ್ಚೋಯ್ತು ಅನ್ನೋ ಥರ ಆಗೋದೇ ಹೌದಾದರೆ ಯಾಕೆ ಬೇಕು? ಈಗ KJ ಜಾರ್ಜ್ ಅವರೆಲ್ಲ ಅದನ್ನೇ ಹೇಳ್ತಿದ್ದಾರೆ, ಗಣಪತಿ ಕೇಸು, ಇನ್ನೊಬ್ಬರ ಕೇಸು ಎಲ್ಲ BJP ಹಿಂಗೆ ಹಾರಾಡ್ತು ಹೋರಾಡ್ತು, ಏನಾಯ್ತು ಆಮೇಲೆ ಹೇಳ್ತಿದ್ದಾರೆ. ಸೊ ಅದೇ ಕಥೆಗೆ ಇದು ಹೋಗುತ್ತೆ ಅನ್ನೋ ರೀತಿ ಅದು, ಅಥವಾ ಅಲ್ಲೂ ಏನೂ ಆಗಿರಲಿಲ್ಲ ಇಲ್ಲೂ ಏನಾಗಿಲ್ಲ, ಕಥೆ ಕಟ್ಟಿದ್ದಾರೆ ಅನ್ನೋದ. ಒಟ್ಟಿನಲ್ಲಿ ಈಗ ಆಕ್ರೋಶ, ಅವರ ಕುಟುಂಬದವರು ಕೂಡ ಬಹಳ ಬೇಸರದಲ್ಲಿರೋದು. ಇಷ್ಟು ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆ ಮಾನಸಿಕವಾಗಿ, ಬಹಳ ಪೊಲೀಸರ ಕಡೆಯಿಂದ ಮತ್ತು ಬೆಂಬಲಿಗರ ಕಡೆಯಿಂದ ಎರಡೂ ಕಡೆಯಿಂದ ಟಾರ್ಚರ್ ಮಾಡಿದ್ದಾರೆ. ಆದರೂ ಸರ್ಕಾರ ಇಷ್ಟು ಸಾಕ್ಷಿಗಳಿದ್ರೂ ಕೂಡ ಶಾಸಕರನ್ನ ಬಚಾವ್ ಮಾಡ್ಕೊಂಡು ಕೂತಿರೋದು ಮಾತ್ರ ವಿಪರ್ಯಾಸ ಅನ್ನುವ ಆಕ್ರೋಶ ಸಿಡ್ತಿದೆ. BJPಗಿದು ಮತ್ತೊಂದು ಅಸ್ತ್ರವಾಗಿ ಪರಿಣಮಿಸಿದೆ. ಮೈಸೂರು ಕೊಡಗು ಭಾಗದಲ್ಲಿ ಈಗ BJP ಇದನ್ನ ತೀವ್ರ ಸ್ವರೂಪದ ಹೋರಾಟಕ್ಕೆ ಎತ್ಕೊಂಡಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.